ಮಕ್ಕಳೇ, ಇವತ್ತು ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಮೊದಲಿಗೆ ಒನ್ ವರ್ಡ್ ಆನ್ಸರ್ ಏನೆಲ್ಲ ಬರುವ ಚಾನ್ಸಸ್ ಇದೆ ಅಂತ ನೋಡ್ಕೊಳ್ಳೋಣ. ಸೂತ್ರಗಳು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಅಲ್ವಾ? ಓಕೆ, ಈಗ ಸಮಾಂತರ ಶ್ರೇಣಿ ಅಥವಾ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತಾರೆ. ಇದರಲ್ಲಿ ಫಸ್ಟ್ ಬರುವಂಥದ್ದು ಇದರದ್ದು ಜನರಲ್ ಫಾರ್ಮ್, ಸಾಮಾನ್ಯ ರೂಪ ಬರೀರಿ ಅಂತ ಕೇಳ್ತಾರೆ. ಸಾಮಾನ್ಯ ರೂಪ ಏನು? ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d. ಇದೊಂದು ಒನ್ ವರ್ಡ್ ಆನ್ಸರಿಗೆ ಕೇಳುವಂಥ ಸಂಭಾವ್ಯ ಕ್ವಶನ್. ಓಕೆ, ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಓಕೆ, ಏನಂತ ಹೇಳಿದ್ರೆ ಸಾಮಾನ್ಯ ರೂಪ ಬರೀರಿ. ಗಮನ ಇಟ್ಟು ಕೇಳಿ, ಸಾಮಾನ್ಯ ರೂಪ. ಓಕೆ, ಜನರಲ್ ಫಾರ್ಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳ್ತಾರೆ. ಇಲ್ಲಿ ಡ್ಯಾಶ್ 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 ಬರೆದು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರಿಬೋದು. ಓಕೆ, ಇಲ್ಲಿ nth ಟರ್ಮ್ ಎನ್ನನೇ ಪದ ಕಂಡುಹಿಡಿಬೇಕಾದ್ರೆ ಎ ಎನ್ ಈಕ್ವಲ್ ಟು ಸೂತ್ರ, ಎನ್ನನೇ ಪದ ಕಂಡುಹಿಡಿಯೋ ಸೂತ್ರ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅರ್ಥ ಆಯ್ತಲ್ವಾ? ಮೊತ್ತ ಕಂಡುಹಿಡಿಬೇಕಾದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಈಗ ಮಕ್ಕಳಿಗೆಲ್ಲ ಕನ್ಫ್ಯೂಸ್ ಆಗೋದು ಇದನ್ನು ಯೂಸ್ ಮಾಡೋದು ಯಾವಾಗ ಅಂತ. ಇಲ್ಲಿ ಪ್ರಶ್ನೆ ಬಂದಿರುತ್ತೆ 2, 4, 5 6 ಡ್ಯಾಶ್ 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 20ನೇ ಪದವನ್ನು ಕಂಡುಹಿಡಿಯಿರಿ, ಪದವನ್ನು ಕಂಡುಹಿಡಿಯಿರಿ. ಫೈಂಡ್ ದ 20th ಟರ್ಮ್ ಅಂತ ಕೇಳಿದ್ದಾರೆ. 20th ಟರ್ಮ್ ಅಂತ. ಓಕೆ, ಫೈಂಡ್ ದ 20th ಟರ್ಮ್. ನೋಡಿ, ಟರ್ಮ್ ಈ ವರ್ಡ್ ಇರುತ್ತೆ. ಇಲ್ಲಿ ಪದ ಅಂತಿದ್ರೆ ಈ ಸೂತ್ರವನ್ನು ಬಳಸಬೇಕು. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಏನಂತ ಕೇಳಿದ್ರೆ 20th ಟರ್ಮ, 10th ಟರ್ಮ, ಏನು ಬೇಕಾದ್ರೂ ಕೇಳಬೇಕು. 15th ಟರ್ಮ, ಇದೇ ಇರಬೇಕು ಅಂತಿಲ್ಲ, ಬೇರೆ ಬೇರೆ ನಂಬರ್ ಇರ್ಬೋದು ಇಲ್ಲಿ. ಹಾಗೆ ಕೇಳಿದರೆ ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಇದೇ ಕೊಟ್ಬಿಟ್ಟು 2, 4, 6 ಡ್ಯಾಶ್ 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 ಫೈಂಡ್ ದ ಸಮ್ ಆಫ್, ಕ್ವಶನಲ್ಲಿ ಏನಿರ್ತದೆ ಸಮ್ ಆಫ್ ಅಂತ ಹೇಳಿಬಿಟ್ಟು 20 ಟರ್ಮ್ಸ್ ಅಂತ ಹೇಳಿದ್ರೆ ಸಮ್ ಅಂತಿದ್ರೆ ಇದನ್ನು ಯೂಸ್ ಮಾಡಬೇಕು. 2, 4 ಮೊತ್ತ ಕಂಡುಹಿಡಿಯಿರಿ. 20 ಪದಗಳ ವರೆಗಿನ ಮೊತ್ತ. ಏನು ಎಕ್ಸ್ಟ್ರಾ ಇರುತ್ತೆ? ಪದ ಮಾತ್ರ ಅಲ್ಲ, ಪದಗಳ ಹೊರಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಇರ್ತದೆ. ಈ ಮೊತ್ತ ಅಂತ ಬಂತು ಅಂತ ಹೇಳಿದ್ರೆ, ಈ ವರ್ಡ್ ಬಂದ ತಕ್ಷಣ ನಾವು ಯಾವುದನ್ನು ಉಪಯೋಗಿಸಬೇಕು? ಎಸ್ ಎನ್ ಈಕ್ವಲ್ ಟು ಎನ್ ಬೈ 2 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ನಿಮಗೆ ಇದು ಫುಲ್ ಕ್ಲಾರಿಟಿ ಆಗುತ್ತೆ. ಈಗ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ನನ್ನ ಮಕ್ಕಳು ಮಾಡೋ ಕನ್ಫ್ಯೂಷನ್ನ ನಾನು ಹೇಳ್ತಾ ಇದ್ದೀನಿ. ನಮ್ಮದು ಫಾರ್ಮುಲಾಸ್ ಇದೆ. ಆಗ ಅದು ಯಾವಾಗ ಬಳಸಬೇಕು ಅಂತ ಹೇಳ್ತೀನಿ ನೋಡಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1 ಬೈ 2. ಇದನ್ನು ನೋಡಿದ ತಕ್ಷಣ ಎಲ್ಲೋ ಫಾರ್ಮುಲಾ ಕಲ್ತಿದ್ದೀವಲ್ಲ ಅಂತ ಬರಬೇಕು. ಇದನ್ನು ಯಾವಾಗ ಬಳಸ್ತೀವಿ ಅಂದರೆ, ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳು ಅಂತ ಕೇಳಿದಾಗ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿದಾಗ ಇದನ್ನು ಬಳಸಬೇಕು. ಅಥವಾ ಮೊದಲ 10 ಧನಪೂರ್ಣಾಂಕಗಳ ಮೊತ್ತ ಕಂಡುಹಿಡಿಯಿರಿ. 2 ಬಂದರೂ ಇದೇ ಫಾರ್ಮುಲಾವನ್ನು ಬಳಸಬೇಕು ಮಕ್ಕಳೇ. ಅರ್ಥ ಆಯ್ತಲ್ವಾ? ಇದನ್ನೇ ಬಳಸಬೇಕು, ಧನಪೂರ್ಣಾಂಕಗಳ ಮೊತ್ತ. ಓಕೆ, ಇದನ್ನು ಬಳಸಬೇಕು. ಇವರು ಸ್ವಾಭಾವಿಕ ಸಂಖ್ಯೆ ಅಂದರೆ ನ್ಯಾಚುರಲ್ ನಂಬರ್ಸ್. ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಅಂತ ಕೇಳ್ತಾರೆ. ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ರೆ ಇದನ್ನು ಬಳಸಬೇಕು. ಆಗ ಪಾಸಿಟಿವ್ ಇಂಟೀಜರ್ಸ್ ಅಂತ ಕೇಳಿದ್ರೆ ಈ ಫಾರ್ಮುಲಾವನ್ನೇ ಬಳಸಬೇಕು. ಅರ್ಥ ಆಯ್ತಾ ಮಕ್ಕಳೇ? ಪಾಸಿಟಿವ್ ಇಂಟೀಜರ್ ಅಥವಾ ನ್ಯಾಚುರಲ್ ನಂಬರ್ ಅಂತ ಕೇಳಿದ್ರೆ ಎಸ್ ಎನ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1 ಬೈ 2. ಪಾಸಿಟಿವ್ ನಂಬರ್ ಅಂತ ಕೇಳಿದ್ರೆ ಧನಪೂರ್ಣಾಂಕ ಅಂತ ಕೇಳಿದ್ರೆ ಇದನ್ನು ಬಳಸಬೇಕು. ಏನಿಲ್ಲ, 20 ಅಂತ ಕೊಡ್ತಾರೆ ತಿಳ್ಕೊಳ್ಳಿ. 20 ಎನ್ ಜಾಕಿ 20 ಇಂಟು 20 ಪ್ಲಸ್ 1 ಬೈ 2 ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಲೆಕ್ಕ ಮಾಡುವಾಗ ಈಸಿ ಲೆಕ್ಕ. ಇದು ಯಾವಾಗ? ಸ್ವಾಭಾವಿಕ ಸಂಖ್ಯೆ ಮತ್ತು ಇನ್ನು ಧನಪೂರ್ಣಾಂಕಗಳು ಕೊಟ್ಟಾಗ ಇದನ್ನು ಮೊದಲ 10 ಅಂತ ಕೇಳಿರ್ತಾರೆ. ಮೊದಲ 10 ಧನಪೂರ್ಣಾಂಕಗಳು ಅಂತ. ನೆಕ್ಸ್ಟ್ ಇದರಲ್ಲಿ ಪುನಃ ಮೊತ್ತದೊಂದು ಫಾರ್ಮುಲಾ ಬರ್ತದೆ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಎ ಪ್ಲಸ್ ಎಲ್ ಅಂತ ಒಂದು ಸೂತ್ರ. ಅಥವಾ ಎಸ್ ಎನ್ ಈಕ್ವಲ್ ಟು ಎನ್ ಬೈ 2 ಎ ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ, ಎ ಅಂದರೆ ಏನು ಗೊತ್ತಿದೆಯಾ ಮಕ್ಕಳೇ ನಿಮಗೆ? ಎ ಅಂದರೆ ಮೊದಲ ಪದ, ಫಸ್ಟ್ ಟರ್ಮ್. ಮೊದಲ ಪದವನ್ನು ಏನಂತ ಹೇಳ್ತೀವಿ? ಎ ಅಂತ. ಎಲ್ ಅಂದರೆ ಲಾಸ್ಟ್ ಟರ್ಮ್, ಕೊನೆಯ ಪದ. ಎಲ್ ಅಂದರೆ ಕೊನೆಯ ಪದ. ಕೊನೆಯ ಪದ ಎಲ್ ಮತ್ತು ಎನ್ ಬೆಲೆ ಕೊಟ್ಟಿದ್ದಾಗ, ಇದು 3 ಕೊಟ್ಟಿದ್ದಾಗ ನಾವು ಯಾವ ಸೂತ್ರನ ಬಳಸ್ತೀವಿ? ಎಸ್ ಎನ್ ಈಕ್ವಲ್ ಟು ಎನ್ ಬೈ 2 ಎ ಪ್ಲಸ್ ಎಲ್. ಇಲ್ಲಿ ಎ ಎನ್ ಅಂತ ಯಾವಾಗ ಅಂತ ಹೇಳಿದ್ರೆ ಅಂತಂದರೆ, ಮೊದಲ ಪದ ಇಷ್ಟು ಕೊಟ್ಟಿರ್ತಾರೆ, 10ನೇ ಪದ 20 ಅಂತ ಕೊಟ್ಟಿರ್ತಾರೆ. ಆಗ ಕೊನೆಯ ಪದ ಕೊಟ್ಟಾಯಿತು. ಅರ್ಥ ಆಯ್ತಲ್ವಾ? ಎ 10 ಎಷ್ಟಾಗಿರ್ತದೆ? 20 ಆದರೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಈ ಕೊನೆಯ ಪದ ಎಷ್ಟು ಅಂತ ಕೊಟ್ಟಿದ್ರೆ 20. ಆಗ ನಾವು ಎನ್ ಜಾಗದಲ್ಲಿ 10 ಅಂತ ಬರೀಬೇಕು. ಕೊನೆಯ ಪದ ಎ ಎನ್ ಜಾಗದಲ್ಲಿ ಏನಂತ ಬರೀತಾರೆ? 20 ಅಂತ ಪ್ರಶ್ನೆಯಲ್ಲೇ ಕೊಟ್ಟಿರ್ತಾರೆ. ಆಗ ಕೊನೆಯ ಪದ ಅಂತಲೇ ಅರ್ಥ ಇದ್ರದ್ದು. ಯಾವುದು ಫಾರ್ಮುಲಾ ಕೇಳಿದ್ದಾರೆ
ಈ ಫಾರ್ಮುಲಾ ಕೇಳಿದ್ರೆ ಲೆಕ್ಕ ಮಾಡುವಾಗ ನೀವು ಯಾವುದು ಫಾರ್ಮುಲಾ ಬೇಕಾದರೂ ಬಳಸ್ಬೋದು. ಒನ್ ವರ್ಡ್ ಆನ್ಸರ್ಗೆ ಹಿಂಗೆ ಕೇಳ್ತಾರೆ, ಮೊದಲ ಪದ ಎ ಆಗಿದ್ದು ಕೊನೆಯ ಪದ ಎಲ್ ಆಗಿದ್ದಾಗ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂತ ಕೇಳಿದ್ರೆ ಇದು, ಅಥವಾ ಕೊನೆಯ ಪದ ಎ ಎನ್ ಆಗಿದ್ದು ಮೊದಲ ಪದ ಎ ಆದಾಗ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂತ ಕೇಳಿದ್ರೆ ಇದು. ಅರ್ಥ ಆಯ್ತಲ್ವ? ಅದಕ್ಕೆ 2 ಫಾರ್ಮುಲಾನು ಬರೆದಿದೆ. ನೆಕ್ಸ್ಟ್ ಸ್ವಾಭಾವಿಕ ಸಂಖ್ಯೆಗಳಾಯಿತು. ಇನ್ನು ಸಮಸಂಖ್ಯೆಗಳಿಗೆ ಏನು ಸೂತ್ರ ಅಂತ ಹೇಳಿದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1 ಮಕ್ಕಳು. ಇದು ಸಮಸಂಖ್ಯೆಗೆ ಈವನ್ ನಂಬರ್ ಅಥವಾ ಸಮಸಂಖ್ಯೆಗೆ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಸಮಸಂಖ್ಯೆಗಳು ಅಂತ ಹೇಳಿದ್ರೆ ಗೊತ್ತಲ್ಲ ನಿಮಗೆ, ಈವನ್ ನಂಬರ್ಸ್ 2, 4, 6, 8 ಈ ಥರ ನಂಬರ್ಸ್ ಬರ್ತಲ್ಲ, ಅದು ನಂಬರ್ನ ಕೊಟ್ಟರಾಗ ನೀವು ಈ ಸೂತ್ರವನ್ನು ಬಳಸಬೇಕಾಗ್ತದೆ, ಎನ್ ಇಂಟು ಎನ್ ಪ್ಲಸ್ 1 ಅಂತ ಹೇಳೋದು. ನೆಕ್ಸ್ಟು ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದಾಗ ಇಲ್ಲಿ ಸಮಸಂಖ್ಯೆದಾಯಿತು. ಬೆಸ ಸಂಖ್ಯೆ ಅಂತ ಕೇಳಿದಾಗ ನೀವೇನು ಬರಿತೀರಾ, ಎನ್ ಸ್ಕ್ವಯರ್, ಇದೊಂದು ಫಾರ್ಮುಲಾ, ಎನ್ ಸ್ಕ್ವಯರ್ ಬೆಸ ಸಂಖ್ಯೆ ಮೊತ್ತ, ಇದು ಬೆಸ ಸಂಖ್ಯೆ ಅಂತ ಹೇಳಿದ್ರೆ ಆಡ್ ನಂಬರ್ದು ಸಮ್ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಎಸ್ ಎನ್ ಈಕ್ವಲ್ ಟು ಎನ್ ಸ್ಕ್ವಯರ್. ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟಾಗಿ ಇನ್ನೊಂದು ಕೇಳುವಂಥದ್ದು ಏನಂತ ಹೇಳಿದ್ರೆ, ಈಗ ಎನ್ ಪದ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1 ಇದೊಂದು ಫಾರ್ಮುಲಾ ಮಕ್ಕಳು, ಎಸ್ ಎನ್ ಮೈನಸ್ 1 ಈಕ್ವಲ್ ಟು ಎ ಎನ್ ಅಂತ ಒಂದು ಫಾರ್ಮುಲಾ. ಇಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಮಕ್ಕಳೇ, ಹತ್ತಿರದ ನಂಬರ್ ಕೊಟ್ಟಿರ್ತಾರೆ, 10ನೇ ಪದದ ಮೊತ್ತ ಹಿಂಗೆ ಅಂತ ಕೊಟ್ಟಿರ್ತಾರೆ. 10ನೇ ಪದ ಇದು ಒನ್ ವರ್ಡ್ ಆನ್ಸರ್ ದೊಡ್ಡ ಮಾರ್ಕ್ಸಿಗೂ ಕೇಳ್ತಾರೆ, ಲಾಸ್ಟ್ ಇಯರ್ ಕೇಳಿದ್ರು ಒಂದು ಕ್ವಶನ್. ಈಗ ಎಸ್ 10ನೇ ಪದ ಮತ್ತು ಎಸ್ 9ನೇ ಪದ ಅಂತ ಕೊಡ್ತಾರೆ, ಅದರ ವ್ಯತ್ಯಾಸವೇ ಎಷ್ಟು ಕೊಟ್ಟಿರ್ತಾರೆ, ಎ ಎನ್ ಅಂತ ಕೊಟ್ಟಿರ್ತಾರೆ. ಅರ್ಥ ಆಯ್ತಲ್ಲ? ಎಸ್ 10ನೇ ಪದನೂ ಕೊಟ್ಟಿರ್ತಾರೆ, 9ನೇ ಪದನೂ ಕೊಟ್ಟಿರ್ತಾರೆ, ಅದು ವ್ಯತ್ಯಾಸ ಕೊಟ್ಟಿರ್ತಾರೆ. ಆಗ ನಾವು ಇದನ್ನು ಬಳಸ್ತೀವಿ. ಅರ್ಥ ಆಯ್ತಲ್ಲ? ಹತ್ತಿರದ ನಂಬರ್ ಅಥವಾ 10 ಅಂತಲೇ ಅಲ್ಲ, 25 ಮೈನಸ್ ಎಸ್ ಇನ್ನೊಂದು ನಂಬರ್ 24 ಎನ್ ಮೈನಸ್ 1 ಅಲ್ವಾ, ಈ ರೀತಿ ನಂಬರ್ನ ಕೊಟ್ಬಿಟ್ಟು ಎ ಎನ್ ಅನ್ನು ಕಂಡುಹಿಡಲಿಕ್ಕೆ ಹೇಳಿದಾಗ ನಾವು ಈ ರೀತಿ ಸೂತ್ರವನ್ನು ಬಳಸ್ತೀವಿ. ನೆಕ್ಸ್ಟು ಇಲ್ಲಿ ಸೂತ್ರ ಎಲ್ಲ ಗೊತ್ತಾಯಿತು, ಮೊದಲ ಪದ ಅಂತ. ಈಗ ನಾವು ಅದನ್ನು ಹೇಗೆ ನಾವು ಲೆಕ್ಕ ಮಾಡ್ತೀವಿ ಅಂತ ಹೇಳೋದನ್ನು ನೋಡೋಣ. ಎರಡು ಲೆಕ್ಕಗಳನ್ನ ಒಂದೊಂದು ಸೂತ್ರದ ಮೇಲೆ 2 ಲೆಕ್ಕಗಳನ್ನ ಮಾಡೋಣ. ಅದು ಆ ಲೆಕ್ಕ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮದು ಎಲ್ಲೆಲ್ಲಿ ಒನ್ ವರ್ಡ್ ಆನ್ಸರ್ ಕೇಳೋ ಸಾಧ್ಯತೆ ಇದೆ ಅಂತಲೂ ಹೇಳೋಣ. ಮತ್ತು ಇನ್ನೊಂದು ಕೇಳ್ತಾರೆ ಮಕ್ಕಳು, ಈ ರೀತಿ ಕೇಳ್ತಾರೆ, ಸೂತ್ರ ಅಲ್ಲ ಅದು, ಎ ಎನ್ ಈಕ್ವಲ್ ಟು ಯಾವುದೇ ಕೊಡ್ತಾರೆ, ಈಗ 2n ಪ್ಲಸ್ 1 10ನೇ ಪದ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. 10ನೇ ಪದ ಕಂಡುಹಿಡಿಯಿರಿ, ಇದು ಒನ್ ವರ್ಡ್ ಆನ್ಸರಿಗೆ ಕೇಳುವಂಥದ್ದು, ಕಂಡುಹಿಡಿಯಿರಿ ಅಂತ. ನೋಡಿ ಮಕ್ಕಳೇ, 10th ಟರ್ಮ್, ಫೈಂಡ್ ದ 10th ಟರ್ಮ್ ಅಂತ. ಆಗ ಏನಿಲ್ಲ, ಎನ್ನಿದ್ದ ಜಾಗಕ್ಕೆ 10 ಅಂತ ಹಾಕೋದಷ್ಟೇ. 2 ಎನ್ನಿದ್ದ ಜಾಗಕ್ಕೆ ಎಷ್ಟು ಹಾಕಬೇಕು, 10 ಪ್ಲಸ್ 1, 10 ಎಷ್ಟು, 20 ಪ್ಲಸ್ 1 ಎಷ್ಟಾಯಿತು, 21. ಅರ್ಥ ಆಯ್ತು? ಇದಕ್ಕೆ ಸೂತ್ರ ಇಲ್ಲ, ಇದು ಏನು ಕೊಟ್ಟಿದ್ದಾರೆ ಫಾರ್ಮೇಷನ್ ಅದು. ಈಗ ಅದೇ ಥರ ಫೈಂಡ್ ದ 10th ಟರ್ಮ್ ಆಯಿತು. ನೆಕ್ಸ್ಟು ಎ ಎನ್ ಈಕ್ವಲ್ ಟು 2n ಸ್ಕ್ವಯರ್ ಮೈನಸ್ 1 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಏನನ್ನು ಕಂಡುಹಿಡಲಿಕ್ಕೆ ಹೇಳಿದರೆ, ಎಷ್ಟನ್ನು ಕಂಡುಹಿಡಿ, 15 ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಈಗ ಈ 15 ಅಂತಿದೆಯಲ್ಲ, ಫೈಂಡ್ A15 ಅಂತ. ಈ 15 A15 ನೋಡಿ, ಈಗ ನಾವು ಎಲ್ಲಿಗೆ ಹಾಕಬೇಕು ಅಂದರೆ ಇದಕ್ಕೇನೆ ನಾವು 15 ಹಾಕೋದು. 2 ಇಲ್ಲಿ ಏನು ಬೇಕು, ಎನ್ನಿದ್ದ ಜಾಗಕ್ಕೆ 15 ಅಂತ ಬರೆದು ಏನು ಮಾಡಬೇಕು, ಸ್ಕ್ವಯರ್ ಮಾಡಬೇಕು, ಮೈನಸ್ 1. ನೋಡಿ ಮಕ್ಕಳೇ, 15 ಸ್ಕ್ವಯರ್ ಅಂತ ಹೇಳಿದ್ರೆ 15 ಗುಣಿಸು 15 ಅಲ್ವಾ, 15 ನಿಮಗೆ ಗೊತ್ತಿದ್ದರೆ 225 ಅಂತ ಗೊತ್ತಿರಬೇಕು. ಓಕೆ, ಈಗ 225 ಬಂತು. ಈಗ ಇದು 2 ಇಂಟು ಅಂತ ಅರ್ಥ, ಈ ಬ್ರ್ಯಾಕೆಟ್ ಹಾಕಿದ್ದೀವಿ ಅಂದರೆ ಇಂಟು ಅಂತ ಅರ್ಥ. 225 ಮೈನಸ್ 1 ಗುಣಿಸಿ, 225 ಇಂಟು 2, 2 5 1 2 4 1 5 2 4 450ರಿಂದ ಎಷ್ಟನ್ನು ಕಳಿಬೇಕು, 1 ಕಳೀರಿ, ಎಷ್ಟು ಬರ್ತದೆ, 449. ಆನ್ಸರ್ ಎಷ್ಟು ಬಂತು, 449. ಅದೇ ಥರ ನಿಮಗೆ n ಕ್ಯೂಬ್ ಅಂತ ಬೇಕಾದರೂ ಕೊಡ್ಬೋದು. ಓಕೆ, ಇನ್ನೊಂದು ಎಕ್ಸಾಂಪಲ್ ಮಾಡೋಣ. ಎ ಎನ್ ಈಕ್ವಲ್ ಟು ಎನ್ ಕ್ಯೂಬ್ ಮೈನಸ್ 4 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಎಷ್ಟನ್ನು A5 ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫೈಂಡ್ 5th ಟರ್ಮ್ ಅಂತ ಕೇಳಿದರೆ A5 ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಎನ್ನಿದ್ದ ಜಾಗಕ್ಕೆ ಎಷ್ಟು ಹಾಕಬೇಕು, 5. ವೆರಿ ಈಸಿ, ಒನ್ ವರ್ಡ್ ಆನ್ಸರ್ ಮಾತ್ರ. ಎನ್ನಿದ್ದ ಜಾಗಕ್ಕೆ ಎಷ್ಟು ಹಾಕ್ತೀರಿ ನೀವು, 5 ಕ್ಯೂಬ್ ಅಂತ ಹಾಕ್ತೀರಿ. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 4. 5 ಕ್ಯೂಬ್ ಅಂತ ಹೇಳಿದ್ರೆ ಅರ್ಥ ಏನು ಮಕ್ಕಳೇ, 5ಅನ್ನು 3 ಸಲ ಹಾಕ್ಕೊಂಡು ಗುಣಿಸಿ ಅಂತ ಅರ್ಥ. ಓಕೆ, 5ಅನ್ನು 3 ಸಲ, 5 5 ಎಷ್ಟು, 25 ಇಂಟು 5 ಪುನಃ ಗುಣಿಸಿ, 5 5 25, 2 5 2 10 2 12. ಆಗ ಎಷ್ಟು ಬರ್ತದೆ ಇಲ್ಲಿ, 125 ಮೈನಸ್ 4. 125ರಿಂದ 4 ಕಳೆದ್ರೆ ಎಷ್ಟು, 121. ಅರ್ಥ ಆಯ್ತಲ್ಲ ಮಕ್ಕಳೇ? A5 ಎಷ್ಟು ಬಂತು, 121. ಏನು ಬೇಕಾದ್ರೂ ಕೇಳ್ಬೋದು, A5 A10 ಅವ್ರಿಗೆ ಏನು ಇಷ್ಟ ಇದೆ, ಇದು ಸೂತ್ರ ಅಲ್ಲ, ಇದು ಏನು ಕೊಟ್ಟಿದ್ದಾರೋ ಅಲ್ಲಿಗೆ ಎನ್ನಿಗೆ ನೀವು ವ್ಯಾಲ್ಯೂವನ್ನು ಹಾಕ್ಕೊಂಡು ಹೋಗೋದು. ಎನ್ನಿದ್ದ ಜಾಗಕ್ಕೆ ಏನು ನಂಬರ್ ಕೊಟ್ಟಿದೆ, ಎಷ್ಟನೇ ಪದ ಕೇಳಿದಾರೋ ಅದನ್ನು ಹಾಕ್ಕೊಂಡು ಹೋದರೆ ಆಯಿತು. ಇದು ಒಂದು ಒನ್ ವರ್ಡ್ ಆನ್ಸರಿಗೆ ಬರುವಂತಹ ಕ್ವಶನ್. ನೆಕ್ಸ್ಟು 2 ಮಾರ್ಕಿನ ಪ್ರಶ್ನೆ ಏನು ಕೇಳ್ತಾರೆ ಅಂತ ಹೇಳಿದ್ರೆ, 30ನೇ ಏನು ಕೇಳಿದ್ದಾರೆ, ಪದ 30th ಟರ್ಮ್ ಅಂತ ಕೇಳಿದ್ದಾರೆ. ಆಗ ಫಾರ್ಮುಲಾ ಏನು, ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಫಾರ್ಮುಲಾ ಟರ್ಮ್ ಅಂತ ಕೇಳಿರೋದು, ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿರೋದು. ಆಗ ಸೂತ್ರ ನಾವು ಇದನ್ನು ಹಾಕಬೇಕು, ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ
ಎಯ ಬೆಲೆ ಎಷ್ಟು ಇದನ್ನು ನೋಡ್ಕೊಳ್ಬೇಕು. ಎ ಅಂತ ಹೇಳಿದ್ರೆ ಮೊದಲೇ ಇರೋದು ಫಸ್ಟ್ ಟರ್ಮ್, ಫಸ್ಟ್ ಏನಿದೆ ಇಲ್ಲಿ ಮೊದಲು ಫಸ್ಟ್ ಏನಿದೆ 5 ಅದನ್ನು ಬರಿತೀರಾ, 5 ಅಂತ ಬರಿತೀರಾ. ಇಲ್ಲಿ ಇನ್ನೇನು ಬೇಕು, ಎನ್ ಬೇಕು. ಎನ್ ಅಂತ ಹೇಳಿದ್ರೆ ಏನು, ಎಷ್ಟು ಪದ ಕಂಡುಹಿಡಿಬೇಕಂತೆ 30, ಆಗ ಎನ್ ಇದ್ದ ಜಾಗಕ್ಕೆ 30 ಹಾಕೋದು. ಈಗ ಡಿ ಕಂಡುಹಿಡಿದು, ಇದು ಒನ್ ವರ್ಡ್ ಆನ್ಸರ್ಗೂ ಕೇಳ್ತಾರೆ ಮಕ್ಕಳೇ. ಡಿ ಇದರಿಂದ ಸೆಕೆಂಡ್ ಟರ್ಮಿಂದ ಎರಡನೇ ಪದದಿಂದ ಮೊದಲನೇ ಪದವನ್ನು ಮೈನಸ್ ಮಾಡಿ. ಎರಡನೇದಲ್ಲಿ ಏನಿದೆ, ಅಲ್ಲಿ ಎರಡನೇ ಪ್ಲೇಸಲ್ಲಿ 8 ಇದೆ. 8ರಿಂದ ಎಷ್ಟನ್ನು ಮೈನಸ್ ಮಾಡ್ತೀರಾ, 5ಅನ್ನು ಮೈನಸ್ ಮಾಡ್ತೀರಾ. 8ರಿಂದ 5 ಹೋದರೆ ಎಷ್ಟು, 3 ಬರ್ತದೆ ಅಲ್ವಾ. ಅದೇ ಥರ 11ರಿಂದ 8 ಹೋಗ್ತದೆ ನೋಡಿ ಮಕ್ಕಳೇ. 11ರಿಂದ 8 ಹೋದರೆ ಎಷ್ಟು ಬರ್ತದೆ, ಅಲ್ಲೂ ಸಹ 3 ಬರ್ತದೆ. ಆಗ ಇದು ಒನ್ ವರ್ಡ್ ಆನ್ಸರ್ ಕೇಳುವಂಥದ್ದು. ಇದು ಒಂದು ಸಮಾಂತರ ಶ್ರೇಣಿಯಲ್ಲಿದೆಯಾ, ಇದು ಎ ಪಿನಾ ಅಂತ ಕೇಳ. ಯಾವಾಗ ಎ ಪಿ ಅಂತ ಗೊತ್ತಾಗುತ್ತೆ, ಇದರ ಸಾಮಾನ್ಯ ಡಿ ಸೇಮ್ ಬಂದರೆ ನೋಡಿ. ಇಲ್ಲಿಂದ ಇಲ್ಲಿ ಮೈನಸ್ ಮಾಡಿದಾಗ ನನಗೆ 3 ಬಂತು ಡಿ, ಇಲ್ಲಿಂದ ಇಲ್ಲಿ ಮೈನಸ್ ಮಾಡಿದಾಗ ನನಗೆ ಡಿ ಎಷ್ಟು ಬಂತು, 3 ಬಂತು. ಡಿ ವ್ಯಾಲ್ಯೂ ಸೇಮ್ ಬರ್ತಾ ಇದ್ರೆ ಇದು ಯಾವ ರೂಪದಲ್ಲಿದೆ, ಸಮಾಂತರ ಶ್ರೇಣಿಯಾಗಿದೆ, ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದೆ. ಅರ್ಥ ಆಯ್ತಲ್ವಾ. ಈಗ ನನಗೆ 3 ಬಂತು. ಈಗ ನಾವು ಈ ಸೂತ್ರಕ್ಕೆ ಹಚ್ಚೋದು, ಏನು ಮಾಡೋಂಗಿಲ್ಲ ಮಕ್ಕಳೇ. ಎ ಹಾಗೆ ಬರೀರಿ, ಎನ್ ಇದ್ದ ಜಾಗಕ್ಕೆ ಎಷ್ಟು ಬರೀತೀರಾ, 30 ಅಂತ ಬರೀತೀರಾ. ಇಲ್ಲಿ ಎ ಅಂತ ಹೇಳಿದ್ರೆ ಎಷ್ಟು ಬರೀಬೇಕು ನಾವು ಕಂಡುಹಿಡ್ಕೊಳ್ಳಿ. ಇಲ್ಲಿ ಅವ್ರು ತಗೊಂಡಿದ್ದೀವಿ ನಾವು ಮೇಲೆ ಸಮೀಕರಣದ ಇಲ್ಲಿಂದ ತಗೊಂಡಿದ್ದೀವಲ್ಲ. ಎ ಅಂದರೆ ಮೊದಲ ಪದ ಎಷ್ಟನ್ನು ಬರೀಬೇಕು, 5 ಅಂತ ಬರೀ ಫಸ್ಟ್ ಟರ್ಮ್. ಓಕೆ, ಇಂಟು ಎನ್ ಇದ್ದ ಜಾಗಕ್ಕೆ ಎಷ್ಟು ಬರೀಬೇಕು, 30 ಮೈನಸ್, ಇಲ್ಲಿ ಸೂತ್ರದಲ್ಲಿ ಮೈನಸ್ ಇರೋದು, ಆಗ ನಾವು ಇದನ್ನು ಮೈನಸ್ ಅಂತ ಹಾಕ್ತೀವಿ 1. ಓಕೆ, ಇಂಟು ಡಿ ಅಂತ ಹೇಳಿದ್ರೆ ಎಷ್ಟು, 3. ಈಗ 5 ಪ್ಲಸ್ 30ರಿಂದ 1 ಕಳೆದ್ರೆ ಎಷ್ಟು, 29. ಮಕ್ಕಳು ನೀವು ದೊಡ್ಡ ತಪ್ಪು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನು ಕೂಡಿಸ್ಬಿಡ್ತೀರಾ. ಹಾಗೆ ಮಾಡಬೇಡಿ. ಇಷ್ಟು ಮಾಡಿದರೆ ಇದನ್ನು ನೋಡಿ, ಇಲ್ಲಿ ಬ್ರ್ಯಾಕೆಟ್ ಹಾಕಿದ ತಕ್ಷಣ ಇದರೊಳಗೆ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ. 29, 30ರಿಂದ 1 ಕಳೆದ್ರೆ 29 ಬಂತು. ಈಗ ಇದನ್ನು ಗುಣಿಸ್ಬೇಕಾಗುತ್ತೆ. ಯಾವುದನ್ನು, ಫಸ್ಟ್ ಇದೆರಡನ್ನು ಗುಣಿಸ್ಕೊಳ್ಬೇಕಾಗಿ ಆನ್ಸರ್ ಬಂದಿಲ್ಲ 29, ಮತ್ತು 3ಅನ್ನು ಗುಣಿಸಿ ಮತ್ತೆ ಇದನ್ನು ಕೂಡಿಸ್ಬೇಕು. ಅರ್ಥ ಆಯ್ತಲ್ವಾ. ಈಗ 29 ಗುಣಿಸು 3, 3 27, 2 3 6 7 8, ಆಗ 87. ಆಗ 5ಕ್ಕೆ ಎಷ್ಟನ್ನು ಸೇರಿಸ್ತೀರಾ, 5 + 87. ಕೂಡಿಸಿ ನೋಡೋಣ. 87ಕ್ಕೆ 5 ಕೂಡಿಸಿದ್ರೆ 92. ಆಗ A30 = 92. ಏನು ಬರೀತೀರಿ, ಇದನ್ನು ಬಾಕ್ಸಲ್ಲಿ ಈ ರೀತಿ ಹಾಕ್ತೀರಾ. ಓಕೆ, ಈಸಿ ಇದೆಯಲ್ವಾ. ಇದನ್ನು ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಳ್ಳಿ ಮಕ್ಕಳು, ಎಲ್ಲಿ ತಪ್ಪಾಗುತ್ತೆ ಅಂತ ಹೇಳ್ತೀನಿ. ಫಸ್ಟು ಈ ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಿಯೋದು ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವಾ. ಡಿ ಏನಾಗಿರಬೇಕು, ಎರಡು ಕಡೆಯೂ ಸೇಮ್ ಇರಬೇಕು. ಆಗ ಅದು ಯಾವುದ್ರ ರೂಪದಲ್ಲಿದೆ, ಅದು ಸಮಾಂತರ ಶ್ರೇಣಿಯಲ್ಲಿದೆ, ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿದೆ. ಇದೇನಾದರೂ ಒನ್ ವರ್ಡ್ ಆನ್ಸರ್ ಕೇಳಿದ್ರೆ ಇದೊಂದು ಬರಲಿಕ್ಕೆ. ಓಕೆ, ನೆಕ್ಸ್ಟ್ ಸೂತ್ರವನ್ನು ಬರೀತೀರಾ. ಸೂತ್ರವನ್ನು ಬರೆದ ತಕ್ಷಣ ನೀವೇನು ಮಾಡ್ತೀರಾ, ಅದನ್ನು ನೀವು ಈ ರೀತಿ ಬಾಕ್ಸಲ್ಲಿ ಹಾಕ್ತೀರಾ. ಅದು ನಿಮ್ಮದು ಮತ್ತು ದೂರ ಬರೀರಿ ಮಕ್ಕಳೇ, ನೀಟಾಗಿ ಕಾಣಲಿ. ಅರ್ಥ ಆಯ್ತಲ್ವಾ. ಚಿತ್ ಮಾಡಬೇಡಿ, ದೂರ ಬರೀರಿ. ನಿಮ್ಮ ಹ್ಯಾಂಡ್ ರೈಟಿಂಗ್ ಹೆಂಗೆ ಇರಲಿ, ಒಂದು ಲೈನ್ ಬಿಟ್ಟು ಒಂದು ಲೈನ್ ನೀಟಾಗಿ ಬರ್ಕೊಂಡೋಗಿ. ಅಂದರೆ ಸ್ವಲ್ಪ ದೂರ ಬಂದಾಗ, ಕಂಜೆಸ್ಟೆಡ್ ಆಗಿ ಬರೆದಾಗ ನೀವೇನು ಬರ್ದಿದ್ದೀರಾ, ಏನಾದರೂ ಬರ್ದಿದ್ರೂ ಸಹ ಅದರಲ್ಲಿ ಆನ್ಸರ್ನ ಹುಡುಕೋದೇ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಸ್ಪಷ್ಟವಾಗಿರಲಿ. ಅರ್ಥ ಆಯ್ತಲ್ವಾ. ಎ = ಮೊದಲನೇದು ಎ ಬೆಲೆ ಎಷ್ಟು, ಎ ಅಂದರೆ ಮೊದಲ ಪದ ಏನು. ಓಕೆನಾ. ಈಗ ಒಂದು 2-3 ಕ್ವಶನ್ ಕೊಡ್ತೀನಿ, ಸೇಮ್ ಇದೇ ಥರ ಇದೇ ಫಾರ್ಮುಲಾ ಹಾಕಿ ಮಾಡುವಂಥದ್ದು, ನೀವೇ ಮಾಡಿ. ಓಕೆ, 2 5 8 ಡ್ಯಾಶ್ 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 12ನೇ ಪದ ಕಂಡುಹಿಡಿಯಿರಿ. ಫೈಂಡ್ ದ 12th ಟರ್ಮ್. ಓಕೆ, 12ನೇ ಪದ. ಅದೇ ಥರ ಇನ್ನೊಂದು ಇಂಪಾರ್ಟೆಂಟ್ ಮೈನಸ್ ಬರುವಂಥದ್ದನ್ನು ಹೇಳ್ಕೊಡ್ತೀನಿ ಮಕ್ಕಳೇ. ಇನ್ನು ಪ್ಲಸ್ ಬರುವಂಥದ್ದನ್ನ ನೀವೇ ಮಾಡಿ. 2 6 10 ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿ. ಇದು ಪ್ರಾಕ್ಟೀಸ್ಗೋಸ್ಕರ ಮಾಡಿ. ಇದೇ ಥರ ಸೇಮ್ ಇದೇ ಥರ ನೀವು ಫಸ್ಟ್ ಮಾಡಬೇಕಾಗಿದ್ದು ನೋಡಿ ಮಕ್ಕಳೇ, ನೀವು ಎಲ್ಲಿಗೋ ಹೋಗಬೇಕು ತಲುಪಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆನ್ಸರಿಗೆ ಬಂದು ಮುಟ್ತೀರ. ಅರ್ಥ ಆಯ್ತಲ್ವಾ. ಈ ಬಸ್ಸನ್ನೇ ಏರಬೇಕು ನೀವು. ಯಾವುದೋ SN = ಯಾವುದ್ಯಾವುದೋ ಫಾರ್ಮುಲಾ ಹಾಕ್ಬಿಟ್ರೆ ಹೋಯ್ತು. ಅರ್ಥ ಆಯ್ತಲ್ವಾ. ಸೊ AN = ಇದನ್ನು ನೀವು ಬರ್ದಾದರೂ ಕಲೀರಿ. ಇನ್ನು ಹೆಂಗೆ ಬರ್ದೇ ಕಲ್ತ್ರೆ ನಿಮಗೆ ನೆನಪಲ್ಲಿ ಉಳಿಯೋದು. ಯಾಕೆಂತೇಳಿದ್ರೆ ಅರ್ಧಕ್ಕೆ ಬರ್ತದೆ, ಇಲ್ಲಿ ಗಂಟ ಬರ್ತದೆ ಮಕ್ಕಳೇ. ಬಂದಾದಮೇಲೆ ಪ್ಲಸ್ ಇರೋದು ಮೈನಸ್. ಇಲ್ಲೇ ಒಂದು ಸ್ವಲ್ಪ ಫಾರ್ಮುಲಾ ತಪ್ಪಾಯಿತು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಫುಲ್ಲು ಹೀಗೆ ತಪ್ಪು ಅಂತ ಹಾಕಿರ್ತೀವಿ. ಅರ್ಥ ಆಯ್ತಲ್ವಾ. ಸ್ವಲ್ಪ ಫಾರ್ಮುಲಾ ತಪ್ಪಾಯಿತು ಅಂತ ಹೇಳಿದ ತಕ್ಷಣ ನಾವು ಇಲ್ಲಿ ಇಂಟು ಹಾಕಿ ಬಿಡ್ತೀವಿ. ನೀವು ಫಾರ್ಮುಲಾ ಬರೆಯೋದನ್ನ ಇಂಪಾರ್ಟೆಂಟ್. ಸೊ ರೈಟ್ 5 times or 10 times ಕಲೀರಿ. ಅದು ನಿಮಗೆ ಗೊತ್ತಿರೋದು, ನಿಮ್ಮ ಎಬಿಲಿಟಿ ನಿಮಗೆ ಗೊತ್ತಿರೋದು. ಎಷ್ಟು ಸಲ ಬರೆದ್ರೆ ನಿಮಗೆ ಕಲ್ತಂಗಾಗುತ್ತೆ ಅಂತ. ಮತ್ತು ಯಾವಾಗಲೂ ಪಿಕ್ಚರ್ ರೂಪದಲ್ಲಿ ನಿಮಗೆ ನೆನಪಿಟ್ಕೊಳ್ಳೋಕ್ಕೆ ಈಸಿ ಅಂದರೆ ಪಿಕ್ಚರ್ ರೂಪದಲ್ಲಿರೋದು. ಅದಕ್ಕೆ ನೀವು ಈ ಥರ ಫಾರ್ಮುಲಾಸ್ನೆಲ್ಲ ಒಂದು ಒಂದು ವೈಟ್ ಶೀಟಲ್ಲಿ ಬರೆದು ಕಲರಲ್ಲಿ ಈ ರೀತಿ ಸ್ಕೆಚ್ಚಲ್ಲಿ ಮಾರ್ಕೆಲ್ಲ ಮಾಡಿ ನಿಮ್ಮ ರೂಮಲ್ಲಿ ಇಟ್ಕೊಂಡಿರಿ ಮಕ್ಕಳೇ. ಆ ಕಡೆ ಈ ಕಡೆ ಹೋಗುವಾಗೆಲ್ಲ ನೋಡೋದು, ಒಂದು ಸಲ ನೋಡೋದು ಫಾರ್ಮುಲಾಸ್ನ. ಇದನ್ನು ಬರೆದಿರಬೇಕು. ಫೈಂಡ್ ದ nth ಟರ್ಮ್, ಎನ್ನನೇ ಪದ ಕಂಡುಹಿಡಿಯಲು ಬಳಸುವ ಸೂತ್ರ ಅಂತ ಫುಲ್ ಸೆಂಟೆನ್ಸಲ್ಲಿ ಬರ್ಕೊಂಡಿರಬೇಕು. ಆಗಾಗ ಹೋಗುವಾಗ ಬರುವಾಗ ನೋಡ್ತಾ ಇರುವಾಗ ನಿಮಗೆ ಈ ಫಾರ್ಮುಲಾ ಕರೆಕ್ಟಾಗಿ ಯೋಚನೆಗೆ ಬರ್ತದೆ. ಆಯಿತಾ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಈ ಬ್ರ್ಯಾಕೆಟ್ ಇದೆಯಲ್ಲ ಮಕ್ಕಳೇ, ಫಸ್ಟ್ 30ರಿಂದ 1 ಕಳೆದು 29 ಬರ್ತದಲ್ಲ, 29 × 3 ಮಾಡಬೇಕು ಫಸ್ಟು. ಆಮೇಲೆ ಬಂದ ಆನ್ಸರ್ನ ಪ್ಲಸ್ ಮಾಡಬೇಕು. ನೀವೆಲ್ಲ ಏನು ಮಾಡ್ತೀರಾ ಅಂದರೆ ಸಾಧಾರಣ ಮ್ಯಾಕ್ಸಿಮಮ್ ಮಕ್ಕಳು ತಪ್ಪು ಮಾಡೋದು ಏನಂತಂದರೆ 29 ಮತ್ತು 5 ಕೂಡಿಸ್ಬಿಡ್ತೀರಾ ಫಸ್ಟ್. ಆಗ ಅದಲ್ಲಿ ಅಲ್ಲಿಗೆ ರಾಂಗ್ ಆಗೋಯ್ತು. ಇದಕ್ಕೆ ಮಾತ್ರ ಅರ್ಧ ಪ್ಲಸ್, ಇದಕ್ಕೆ ಅರ್ಧ, ಟೋಟಲ್ 1 ಮಾರ್ಕ್ ಮಾತ್ರ ನಿಮ್ಗೆ ಬರೋದು. ಇಲ್ಲಿ ಏನು ಮಾಡಬೇಕು, ಇಲ್ಲಿ ಮೈನಸ್ ಮಾಡಿದ ತಕ್ಷಣ
ಇಂಟು 3 ಅಂತ ಅರ್ಥ. ಫಸ್ಟ್ ಇಂಟು ಮಾಡೋದು, ಇದನ್ನೆರಡನ್ನು ಮಲ್ಟಿಪ್ಲೈ ಮಾಡೋದು, ಗುಣಿಸೋದು ಬಂದ ಉತ್ತರವನ್ನು ಮತ್ತೆ ಕೂಡಿಸೋದು. ಅರ್ಥ ಆಯ್ತಲ್ವಾ? ಈಗ ಒಂದು ಮೈನಸ್ ಲೆಕ್ಕ ಮಾಡೋಣ ಮಕ್ಕಳು, ಇದರಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಈಗ ಫಸ್ಟ್ ನಾವು ಫಾರ್ಮುಲಾ 11th ಟರ್ಮ್ ಸಮಾಂತರ ಶ್ರೇಣಿಯ 11ನೇ ಪದ ಅಂತ ಕ್ವಶನಲ್ಲಿ ಬಂದ ತಕ್ಷಣ ನಮಗೆ ಫಾರ್ಮುಲಾ ಗೊತ್ತಿದೆ. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಎ ಎನ್ ಮೈನಸ್ 1 ಇಂಟು ಡಿ. ಆಗ ನಮಗೆ ಇದನ್ನು ನೋಡಿದ ತಕ್ಷಣ ಎ ಬೇಕು. ಎ ಅಂತ ಹೇಳಿದ್ರೆ ಮೊದಲ ಪದ, ಫಸ್ಟ್ ಟರ್ಮ್. ಯಾವುದು ಫಸ್ಟಲ್ಲಿರೋದು? 10. ಆಗ 10 ಬರೀತೀರಿ. ಎ ಅಂದರೆ ಫಸ್ಟ್ ಎ. ಎನ್ ಅಂತ ಹೇಳಿದ್ರೆ 11ನೇ ಪದ ಅಂತ ಕೊಟ್ಟಿದ್ದಾರೆ. ಸೊ 11 ಟರ್ಮ್, 11th ಟರ್ಮ್. ಈಗ ಡಿ ಫೈಂಡ್ ಔಟ್ ಮಾಡಬೇಕು. ಡಿ ಅಂತ ಹೇಳಿದ್ರೆ ಸೆಕೆಂಡ್, ಎರಡನೇಲಿ ಪ್ಲೇಸಲ್ಲಿ ಏನಿದೆ? ಇಲ್ಲಿ 7 ಇದೆ. 7ರಿಂದ ನಾವು ಯಾವುದನ್ನು ಮೈನಸ್ ಮಾಡಬೇಕು? 7 ಮೈನಸ್ 10. ಓಕೆ, ಎರಡನೇ ಪದ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಬೇಕು. ಎರಡನೇ ಪದ ಮೈನಸ್ ಫಸ್ಟ್ ಮೊದಲ ಪದವನ್ನು ಮಾಡಿದಾಗ ನಮಗೆ ಇಲ್ಲಿ ನೋಡಿ ಮಕ್ಕಳೇ, 7ರಿಂದ 10 ಕಳಿಯೋಕ್ಕಾಗಲ್ಲ. 10ರಿಂದ 7 ಕಳೀತಾರೆ, ಎಷ್ಟು ಬರ್ತದೆ? 3 ಬರ್ತದೆ. ಎಂಥ 3 ಬರ್ತದೆ? -3. ಯಾಕೆ ಅಂದರೆ ದೊಡ್ಡ ಸಂಖ್ಯೆ. ಇದೆರಡರಲ್ಲಿ ಯಾವ್ದು ದೊಡ್ಡದು? 10 ದೊಡ್ಡದು. 10ರ ಹಿಂದೆ ಯಾವ ಚಿಹ್ನೆ ಇದೆ? ಮೈನಸ್ ಇದೆ. ಸೊ ಮೈನಸನ್ನು ಹಾಕ್ತೀರಾ. ಅರ್ಥ ಆಯ್ತಲ್ವಾ? ಈಗ ಎ ಸಿಕ್ತು, ಎನ್ ಸಿಕ್ತು, ಡಿ ಸಿಕ್ತು. ಈಗ ಈ ಸೂತ್ರಕ್ಕೆ ಹಾಕೋಣ. ಎ ಇದ್ದ ಜಾಗದಲ್ಲಿ ಎಷ್ಟು ಬರೀಬೇಕು? 10 ಅಂತ ಬರೀಬೇಕು. ಸರಿ, 10 ಅಂತ ಹಾಕಿ. ಆಮೇಲೆ ಏನು ಬರಬೇಕು? ಇಲ್ಲಿ ಏನಿದೆ? ಇಲ್ಲಿ ಪ್ಲಸ್ ಇದೆ, ಅದನ್ನು ಪ್ಲಸ್ ಅಂತ ಬರೀರಿ. ಈ ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ ಹಾಕಿ. ಎನ್ ಇದ್ದ ಜಾಗದಲ್ಲಿ ಎಷ್ಟು ಬರೀಬೇಕು? 11 ಮೈನಸ್ 1 ಡಿ ಅಂತ ಹೇಳಿದ್ರೆ ನಿಮಗೆ ಸಿಕ್ಕಿದ್ದು -3. ಅದನ್ನು ಕರೆಕ್ಟಾಗಿ -3 ಅಂತಲೇ ಬರೀಬೇಕು. ಈಗ 10 ಪ್ಲಸ್ 11ರಿಂದ 1 ಕಳೆದ್ರೆ ಎಷ್ಟು? 10. ಈಗ ಏನು ಮಾಡಬೇಕು? ಇದನ್ನು ಇಂಟು -3 ಮಾಡಬೇಕು. ಫಸ್ಟ್ ಮಾಡಬೇಕಾಗಿದ್ದು ಇದು -3. ಯಾಕೆ? ಇದನ್ನು ಇಂಟು ಮಾಡಬೇಕು. ಸೊ 10ನ್ನು ಹೀಗೆ ಬರಿತೀರಾ. ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ 13 ಎಷ್ಟಾಯಿತು? 30. ಇಲ್ಲಿ ನೋಡಿ ಮಕ್ಕಳೇ, ಇದು +10, ಇದು -30. ಏನು ಇಲ್ಲ ಅಂತ ಹೇಳಿದ್ರೆ ಪ್ಲಸ್ ಅಂತ ಅರ್ಥ. ಓಕೆ, +10 -30. 30ರಿಂದ 10 ಕಳೆದ್ರೆ ಎಷ್ಟು? 20 ಬರ್ತದೆ. 20 ಎಂಥ 20? -20. ಯಾಕೆ -20? -20 ಯಾಕೆ ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆ ಹಿಂದೆ, ಇದೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? -30. ಇದರ ಹಿಂದೆ ಇರುವಂಥ ಚಿಹ್ನೆ ಯಾವುದು? ಮೈನಸ್. ಆದ್ದರಿಂದ ಉತ್ತರದಲ್ಲಿ -20 ಬರ್ತದೆ. ಅರ್ಥ ಆಯ್ತಲ್ವಾ? ಎ ಎನ್ನಲ್ಲಿ ಏನು ಡೌಟ್ ಇಲ್ಲಲ್ವಾ? ಯೋಚನೆ ಇಟ್ಕೋಬೇಕು. 11ನೇ ಪದ ಅಥವಾ 10ನೇ ಪದವನ್ನು ಕಂಡುಹಿಡಿಯಿರಿ. ಫೈಂಡ್ ದ 11th ಟರ್ಮ್ ಅಂತ ಕೇಳಿರ್ತಾರೆ. ಓಕೆ, ಇದರಲ್ಲಿ ಈ ಥರ ಒಂದು ಮೈನಸ್ ಬರುವಂಥದ್ದು ಬಂದರೆ ಈ ರೀತಿ ಮಾಡಬೇಕಾಗುತ್ತೆ. ಒಂದು ವೇಳೆ 3 ಮೈನಸ್ ಅಂತಲೇ ಬಂತು ತಿಳ್ಕೊಳ್ಳಿ. -2 -4 -6 ಅಂತ ಬಂತು ಅಂತ ತಿಳ್ಕೊಳ್ಳಿ. ಆಗ ಡಿ ವ್ಯಾಲ್ಯೂ ಎಷ್ಟು ಅಂತ ನೋಡ್ಕೊಳ್ಳೋಣ. ಡಿ ವ್ಯಾಲ್ಯೂ -4 -2. ಓಕೆ, ಈಗ -4 ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +2 ಆಗುತ್ತೆ. 4ರಿಂದ 2ನ್ನು ಕಳೆದಾಗ ಎಷ್ಟು ಬಂತು? 2. ಎಂಥ 2? -2. ಅರ್ಥ ಆಯ್ತಲ್ವಾ? ಈಗ ಡಿ ಈಕ್ವಲ್ ಟು ಮೂರನೇ ಪದ ಮೈನಸ್ ಎರಡನೇ ಪದ ನೋಡಿ. ಮೂರನೇ ಪದ ಅಂದರೆ -6 ಮೈನಸ್ ಎರಡನೇ ಪದ ಅಂತ ಹೇಳಿದ್ರೆ -4. ಮೈನಸ್ ಸೂತ್ರದಲ್ಲಿ ಅದು ಎರಡನೇ ಪದ ಮೈನಸ್ ಮೊದಲನೇ ಪದ ಮಾಡ್ತಿದ್ವಿ. ಇಲ್ಲಿ ಮೂರನೇ ಪದ ಮೈನಸ್ ಈ -4 ಮಾಡ್ತೀರಾ. ಇದು ಕಾಮ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಆಗ ಏನಾಗುತ್ತೆ? -6 ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +4. 6ರಿಂದ 4 ಕಳೆದ್ರೆ ಎಷ್ಟಾಗುತ್ತೆ ಮಕ್ಕಳೇ? -2. ನೋಡಿ, ಡಿ ಎರಡು ಕಡೆಯೂ ಸೇಮ್ ಬಂದಿದೆಯಲ್ಲ. ಆಗ ಇದು ಯಾವುದರಲ್ಲಿ ಸಮಾಂತರ ಶ್ರೇಣಿ ಇದೆ. ಈ ರೀತಿ ಮೈನಸ್ ಬಂದಾಗಲೂ ಮಾಡ್ಲಿಕ್ಕೆ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯೋದು. ಮೊತ್ತ ಕಂಡುಹಿಡಿದು ಸೂತ್ರ ಕಲ್ತಿದ್ದೀವಲ್ಲ, ಮೊತ್ತ ಕಂಡುಹಿಡಿಯುವ ಪ್ರಾಬ್ಲಮನ್ನು ಎರಡು ಪ್ರಾಬ್ಲಮ್ ಮಾಡೋಣ. ಒಂದು ಪ್ಲಸ್ ಬರುವಂಥದ್ದು, ಇನ್ನೊಂದು ಮೈನಸ್ ಬರುವಂತಹ 2 ಪ್ರಾಬ್ಲಮನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಗೊತ್ತಿದೆ, ಸಮ್ ಅಂತ ಪ್ರಶ್ನೆಯಲ್ಲಿ ಬಂದ ತಕ್ಷಣ 10 ಪದಗಳ ಮೊತ್ತ ಅಂತ ಬಂದ ತಕ್ಷಣ ನೀವು ಯಾವ ಸೂತ್ರವನ್ನು ಬಳಸಬೇಕು? SN = n/2 × 2a + n - 1 × d. ಓಕೆ, ಈಗ ಈ ಸೂತ್ರಕ್ಕೆ ಏನೆಲ್ಲ ಕೊಟ್ಟಿದ್ದಾರೆ ನೋಡೋಣ. ಎನ್ ಫಸ್ಟ್ ಬಂದಿರೋದು ಇಲ್ಲಿ. ಎನ್ ಅಂತ ಹೇಳಿದ್ರೆ ಎಷ್ಟು ಕೊಟ್ಟಿದ್ದಾರೆ? 10 ಪದಗಳ ಮೊತ್ತ. ಎನ್ ಅಂತ ಹೇಳಿದ್ರೆ 10. ಈಗ ಎ ಅಂತ ಹೇಳಿದ್ರೆ, ಎ ಅಂದರೆ ನಿಮಗೆ ಗೊತ್ತು, ಮೊದಲ ಪದ ಫಸ್ಟ್ ಏನಿದೆ ಅಲ್ಲಿ 7 ಇದೆ. ಆಗ 7 ಅಂತ ಬರೀತೀರ. ಡಿ ಅಂತ ಹೇಳಿದ್ರೆ ಏನು ಮಾಡಬೇಕು? ಸೆಕೆಂಡ್ ಎರಡನೇ ಪದ ಯಾವುದು? 11 - 7 ಬರಬೇಕು. 11ರಿಂದ 7 ಕಳೆದ್ರೆ ಎಷ್ಟಾಗುತ್ತೆ ಮಕ್ಕಳೇ? 11ರಿಂದ 7 ಕಳೆದ್ರೆ 4. ಅದೇ ಥರ 15ರಿಂದ 11 ಕಳೆದು ನೋಡಿ ಎಷ್ಟು ಬಂತು? 4 ಬಂತು. ಆಗ ಇದು ಸಮಾಂತರ ಶ್ರೇಣಿಯಲ್ಲಿದೆ ಅಲ್ವಾ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಗೊತ್ತಾಯಿತು. ಈಗ ಇದನ್ನು ಸೂತ್ರಕ್ಕೆ ಹಾಕೋಣ. ಈಕ್ವಲ್ ಟು ಏನಿದೆ ಇಲ್ಲಿ? ಎನ್ ಇದೆ. ಎನ್ ಅಂದರೆ ಎಷ್ಟು? 10. 10/2 ಇಂಟು ಇಲ್ಲಿರೋದು 2 ಇಂಟು ಬ್ರ್ಯಾಕೆಟ್ ಹಾಕೊಳ್ಳಿ ಮಕ್ಕಳೇ. ಎ ಅಂತ ಹೇಳಿದ್ರೆ ಇಲ್ಲಿ 7 ಪ್ಲಸ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕ್ತೀರಾ, ಬ್ರ್ಯಾಕೆಟ್ ಹಾಕ್ತೀರಾ. ಎನ್ ಅಂತ ಹೇಳಿದ್ರೆ 10 - 1 ಇಂಟು ಡಿ ಅಂತ ಹೇಳಿದ್ರೆ 4. ಕ್ಲೋಸ್ ದ ಬ್ರ್ಯಾಕೆಟ್. ಇಲ್ಲಿ ನೋಡಿ, ಇಲ್ಲಿ ಸಮಸಂಖ್ಯೆ ಇರೋದ್ರಿಂದ ನಾವು ಇಲ್ಲೇ ಏನು ಮಾಡ್ತೀವಿ? ಸುಲಭ ರೂಪಕ್ಕೆ ತರ್ತೀವಿ. 2 1 2, 2 5 10. ಒಂದು ವೇಳೆ ಸಮಸಂಖ್ಯೆ ಅಲ್ಲದಿದ್ದರೆ ನೀವು ಕೆಳಗೆ ತನಕ ಇದನ್ನು ಹಾಗೆ ತೊಗೊಂಬನ್ನಿ ಮಕ್ಕಳೇ. 5 ಇಂಟು ಬ್ರ್ಯಾಕೆಟ್ ಹಾಕಿ ಇದನ್ನು ಏನು ಮಾಡಬೇಕು? 2 ಇಂಟು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು, ಗುಣಿಸಬೇಕು. 2 7 ಎಷ್ಟಾಗುತ್ತೆ? 14 ಪ್ಲಸ್
ಇಲ್ಲಿ 10ರಿಂದ 1 ಕಳೆದ್ರೆ ಬ್ರ್ಯಾಕೆಟ್ ಒಳಗೆ ಏನಿದೆಯೋ ಅದನ್ನು ಫಸ್ಟ್ ಮಾಡ್ಕೋಬೇಕು. 10ರಿಂದ 1 ಕಳೆದ್ರೆ ಎಷ್ಟು? 9. ಇದನ್ನ ಕೂಡಿಸೋದಾ? ಅಲ್ಲ, ಇಂಟು 4 ಫಸ್ಟ್ ಮಾಡಿ ಆಮೇಲೆ ಕೂಡಿಸ್ಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? 9 ಮತ್ತು 4 ಏನು ಮಾಡಬೇಕು? ಫಸ್ಟ್ ಗುಣಿಸ್ಕೊಂಡು ಆಮೇಲೆ ಕೂಡಿಸ್ಬೇಕು. ಈಗ 5 14 ಪ್ಲಸ್ 9 4 36 ಕೂಡಿಸಿ. 6 4 10 1 3 1 4 1 5 50 ಇಂಟು 5 ಎಷ್ಟು ಬರ್ತದೆ? 5 5 25 250 ಬರ್ತದೆ. ಅರ್ಥ ಆಯ್ತಲ್ವ? ಉತ್ತರನ ಏನು ಬರಿತೀವಿ? ಎಸ್ ಎನ್ ಅಂತ ಹೇಳಿದ್ರೆ ಎಷ್ಟು? 10. S10 ಈಕ್ವಲ್ ಟು 250. ಇದನ್ನು ಈ ರೀತಿ ಬಾಕ್ಸಲ್ಲಿ ಬರ್ದಾಕ್ತೀರಾ. ಅರ್ಥ ಆಯ್ತಲ್ಲ? ಒಂದು ವೇಳೆ ಇಲ್ಲಿ ಮೈನಸ್ ಬಂತು ಅಂತ ತಿಳ್ಕೊಳ್ಳಿ, ಆ ಥರದ್ದು ಒಂದು ಪ್ರಾಬ್ಲಮ್ ಮಾಡೋಣ. ಮೈನಸ್ ಬರುವಂತಹ ಒಂದು ಪ್ರಾಬ್ಲಮನ್ನು ಮಾಡೋಣ. ಬಳಸಬೇಕಾಗಿದ್ದು ಮೊದಲ 20 ಪದಗಳು ಅಂತ ಕೇಳಿದರೆ ಸಮಾಂತರ ಶ್ರೇಣಿಯಲ್ಲಿ ಕೊಟ್ಟಿದ್ದಾರೆ. SN = n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆನಾ? ಇಲ್ಲಿ n ಬೆಲೆ ಎಷ್ಟು ಕೇಳಿದರೆ? n ಬೆಲೆ ಎಷ್ಟು? ಮೊದಲ 20 ಪದಗಳು, ಫಸ್ಟ್ 20 ಟರ್ಮ್ಸ್. ಆಗ n ಬೆಲೆ ಬಂದು ಇಲ್ಲಿ n ಅಂತ ಹೇಳಿದರೆ ಎಷ್ಟು ಅಂತ ಬರ್ಕೋಬೇಕು? 20 ಅಂತ ಬರಬೇಕು. ಇನ್ನು ಎ ಮೊದಲ ಫಸ್ಟ್ ಒನ್ ಏನಿದೆ? ಫಸ್ಟ್ 10 ಅಂತಿದೆ. ಆಗ ಫಸ್ಟ್ ಟರ್ಮ್ ಮೊದಲ ಪದ 10. ಈಗ ಡಿ ಅಂತ ಹೇಳಿದರೆ ಎರಡನೇ ಪದ ಇಲ್ಲಿ 7 ಮೈನಸ್ 10. ಮಕ್ಕಳು ಎಲ್ಲಾದರೂ 7ರಿಂದ 10 ಕಳೆಯೋಕ್ಕಾಗತ್ತಾ? ಇಲ್ಲ. ಆಗ 10ರಿಂದ 7ನ ಕಳಿತೀರಿ. ಆಗ ಎಷ್ಟು ಬರುತ್ತೆ? 3 ಬರುತ್ತೆ. ಎಂಥ 3 ಬರುತ್ತೆ ಮಕ್ಕಳೇ? -3 ಬರುತ್ತೆ. ಯಾಕೆ ಹೇಳಿ? ಇದೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 10. 10ರ ಹಿಂದೆ ಯಾವ ಚಿಹ್ನೆ ಇದೆ? ಮೈನಸ್ ಇದೆ. ಆಗ -3 ಬರ್ತದೆ. ಅರ್ಥ ಆಯ್ತಲ್ವಾ? ಈಗ ಎನ್ ಅಂತ ಹೇಳಿದ್ರೆ ಏನಂತ ಬರೀತೀರಾ? 20/2 ಇಂಟು 2a. 2a ಅಂತ ಹೇಳಿದ್ರೆ ಎಷ್ಟು? 10 ಪ್ಲಸ್ ಎನ್ ಅಂತ ಹೇಳಿದ್ರೆ ಎಷ್ಟು? ಎನ್ ಅಂತ ಹೇಳಿದ್ರೆ 20 ಮೈನಸ್ 1 ಸೂತ್ರದಲ್ಲಿರೋದು 1 ಇಂಟು ಡಿ ಅಂತ ಹೇಳಿದ್ರೆ ಕಂಡುಹಿಡಿದಿದ್ದೀರಾ? ಎಷ್ಟು ಕಂಡುಹಿಡಿದಿದ್ದೀರಾ? -3. ಇದನ್ನು ಬ್ರ್ಯಾಕೆಟ್ ಹಾಕೊಳ್ಳಿ. ಈಗ ಇದು ಸಮಸಂಖ್ಯೆ ಆಗಿರೋದ್ರಿಂದ 2 1 2 10 20. ಸೊ 10ನ್ನು ಹೀಗೆ ಬರೀತೀರಾ. ಓಕೆ. ಈಗ ಇದನ್ನು ಮತ್ತು ಇದನ್ನು ಏನು ಮಾಡಬೇಕು? ಇಲ್ಲಿ ಬ್ರ್ಯಾಕೆಟ್ ಹಾಕೊಳ್ಳಿ ಮಕ್ಕಳೇ, ಈಸಿ ಆಗುತ್ತೆ. 2 ಮತ್ತು 10ನ್ನು ಏನು ಮಾಡಬೇಕು ಅಂತ ಗುಣಿಸಬೇಕು ಅಂತ. 2 10 ಎಷ್ಟಾಯಿತು? 20 ಪ್ಲಸ್ ಈಗ ಏನು ಮಾಡಬೇಕು? ಬ್ರ್ಯಾಕೆಟ್ ಒಳಗೆ ಇರೋದು ಮೈನಸ್. ಆಗ ಅದನ್ನು ಫಸ್ಟ್ ಮಾಡಿ. 20ರಿಂದ 1 ಹೋದರೆ ಎಷ್ಟಾಯಿತು? 19. 19 ಗುಣಿಸು -3. ಏನು ಮಾಡಬೇಕು? ಫಸ್ಟ್ ಇದನ್ನು ಗುಣಿಸ್ಬೇಕು. 19 ಮತ್ತು 3ನ್ನು ಗುಣಿಸಿ. 19 3ಲಿ ಎಷ್ಟು ಬರ್ತದೆ? 57 ಬರ್ತದೆ ಅಲ್ವಾ? 19 3ಲಿ 57. ಎಂಥ 57? ಇಲ್ಲಿ ಮೈನಸ್ ಇರೋದ್ರಿಂದ -57. ಅದು ಇಂಪಾರ್ಟೆಂಟ್. ಓಕೆ, ಚಿಹ್ನೆ ಇಂಪಾರ್ಟೆಂಟ್ ಆಗುತ್ತೆ. 20 ಮೈನಸ್ 57. ಈಗ ಯಾವುದರಿಂದ ಯಾವುದನ್ನು ಮೈನಸ್ ಮಾಡ್ತೀರಾ? 57ರಿಂದ 27ನ್ನು ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬಂತು? 37 ಬಂತು ಅಲ್ವಾ? 7ರಿಂದ 0 ಕಳೆದ್ರೆ 7, 5ರಿಂದ 2 ಕಳೆದ್ರೆ 3. ಎಂತಹ ಆನ್ಸರ್? 37 -37. ಯಾಕೆ? ಇದರಲ್ಲಿ ದೊಡ್ಡದಿದ್ದು, ಇದರ ಹಿಂದೆ -37. -37 ಗುಣಿಸು ಎಷ್ಟಾಗುತ್ತೆ? 10 ಆಗುತ್ತೆ. ಆನ್ಸರ್ ಬಂದು 370. ಚಿಹ್ನೆ ಏನು ಹಾಕ್ಬೇಕು ಇಲ್ಲಿ? ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ -370 ಅಂತ ಹಾಕಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಥರದ್ದು ತುಂಬ ಲೆಕ್ಕಗಳು ಎಲ್ಲ ನಿಮ್ಮ ಕ್ವಶನ್ ಪೇಪರಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡಿ. ಇದನ್ನೇ ಒಂದು 2-3 ಸಲ ಮಾಡಿರಿ ಮಕ್ಕಳೇ. ಫಾರ್ಮುಲಾ ಕಲಿಯೋದು ವೆರಿ ಇಂಪಾರ್ಟೆಂಟ್. ಫಾರ್ಮುಲಾ ಕಲಿಯೋದಿದ್ದರೆ ನಿಮಗೆಲ್ಲ ಗೊತ್ತಿದ್ರೂ ಸಹ ಅಲ್ಲಿ ಹೋಗಿ ಮಾಡಲಿಕ್ಕಾಗಲ್ಲ. ಅದಕ್ಕೆ ಫಾರ್ಮುಲಾನ ಅಟ್ಲೀಸ್ಟ್ 5 ಸಲ 10 ಸಲ, ಅದು ನಿಮ್ಮ ಎಬಿಲಿಟಿಗೆ ಬಿಟ್ಟಿದ್ದು. ನಿಮಗೆ ಎಷ್ಟು ಸಲ ಬರೆದ್ರೆ ಅರ್ಥ ಆಗುತ್ತೋ ಅಷ್ಟು ಸಲ ಬರೆದು ಕಲೀರಿ. ಅದು ಇಂಪಾರ್ಟೆಂಟ್. ಓಕೆ.